ಸರ್, ಈಗ ಬಿ ಜೆ ಪಿಯವರು ಈಗ ಸೆಷನ್ ಮೇಲೆ ಕೇಂದ್ರೀಕೃತ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸಲೇಬೇಕು ಅಂತ ಲೆವೆಲಲ್ಲಿ ಸೆಷನ್ ಮಾಡಲಿಕ್ಕೂ ಬಿಡೋದಿಲ್ಲ ಅಂತ ಲೆವೆಲಲ್ಲಿ ಹೋರಾಟಗಳನ್ನು ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ತಾವು ಇದಕ್ಕೆ ಕೌಂಟ್ರ್ ಸಿದ್ಧತೆ ಏನು ಸರ್? ಈಗ ನಾವು ಸಮರ್ಥವಾಗಿ ಉತ್ತರ ಕೊಡ್ತೀವಿ. ಅವರು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದ್ರೆ ನಾವು ಬಿಫಿಟಿಂಗ್ ರಿಪ್ಲೈ ಕೊಡ್ತೀವಿ. ಅವ್ರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಯಾವುದೇ ಇಶ್ಯೂ ರೈಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇಶ್ಯೂ ರೈಸ್ ಮಾಡಲಿ ಅವರು, ನಾವು ಉತ್ತರ ಕೊಡ್ತೀವಿ ಸಮರ್ಥವಾಗಿ. ಇದಕ್ಕೇನು ಹೆದರೋ ಪ್ರಶ್ನೆ ಇಲ್ಲ. ಯಾಕೆ ಹೆದರ್ಕೊಳ್ಳೋದು? ತಪ್ಪು ಮಾಡಿದಾರಲ್ಲ ಹೆದರ್ಕೊಳ್ಳೋದು. ನಾವು ತಪ್ಪೇ ಮಾಡಿಲ್ವಲ್ಲ. ಬಿ ಜೆ ಪಿಯವರು ಸುಳ್ಳು ಹೇಳಿದ್ರೆ ಹೆದರ್ಕೋಬೇಕಾ? ಕಾನ್ಸ್ಪಿರೆನ್ಸಿ ಮಾಡಿದ್ರೆ ಹೆದರ್ಕೋಬೇಕಾ? ಷಡ್ಯಂತ್ರ ಮಾಡಿದ್ರೆ ಹೆದರ್ಕೋಬೇಕಾ? ಸರ್, ಮೂಡಾದಲ್ಲಿ ಎಲ್ಲ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಸೈಟ್ ಇದೆ ಅಂತ ಹೇಳ್ತಾರಲ್ಲ ಸರ್. ಈಗ ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅವ್ರದ್ದು ಸೈಟ್ಗಳು ಇದಾವ ಸರ್? ಯಾರ್ಯಾರ್ದಿದೆ ಅಂತ ಏನಾದರೂ ಐಡಿಯಾ ಇದೆ ಸರ್? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ. ಓಕೆ ಸರ್, ಈಗ ಇಷ್ಟೆಲ್ಲ ಪ್ರಕರಣದ ಮಧ್ಯೆ ಈಗ ಬಿ ಜೆ ಪಿ ನಾಯಕರುಗಳನ್ನು ಇವತ್ತೆಲ್ಲ ದಾರಿ ಮಧ್ಯೆನೇ ಅರೆಸ್ಟ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ಅಂತೆಲ್ಲ ಆಪೋಸಿಷನ್ ಲೀಡ್ರು, ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ನಮಗೊಂದು ಪ್ರತಿಭಟನೆ ಮಾಡೋ ಸ್ವಾತಂತ್ರ್ಯನೂ ಇಲ್ವೇ ಕರ್ನಾಟಕ ಸರ್ಕಾರದಲ್ಲಿ? ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರಲ್ಲ, ಯಾರು ಕೇಸ್ ಹಾಕಿದವರು? ನಾವು ಪ್ರತಿಭಟನೆ ಮಾಡಿದಾಗೆಲ್ಲ ಕೇಸ್ ಹಾಕಿ ನಮ್ಮನ್ನು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ಬೇಕಾಯ್ತಲ್ಲ ನಾವು. ಇದು ಇವತ್ತು ಆಷಾಢ ಶುಕ್ರವಾರ ಕಾರ್ ಮೆರವಣಿಗೆ ಮಾಡ್ಕೊಂಡು ಹೋದರೆ ಟ್ರಾಫಿಕ್ಗೆ ತೊಂದರೆ ಆಗಲ್ವಾ ಜನರಿಗೆ? ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಟ್ರಾಫಿಕ್ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.